ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಆದ್ಮೇಲೆ ಶ್ರೀ ಸಿದ್ಧಾರೂಢ ಕಥಾಮೃತದ 1ರಿಂದ 56 ಅಧ್ಯಾಯಗಳು ಈ ಒಂದು ಬುದ್ಧ ಸಾಗರದ ಚಾನಲ್ದಲ್ಲಿ ನಿಮಗೆ ಲಭ್ಯವಿವೆ. ಇವುಗಳನ್ನು ನೀವು ನೋಡಬೇಕೆಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆಗಿದ್ದರೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಸಹ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಇದರಿಂದ ಸಹ ತಮಗೆ ಪುಣ್ಯ ಲಭಿಸುತ್ತದೆ. ಆದ್ದರಿಂದ ನಿಮ್ಮ ಒಂದು ಫ್ರೆಂಡ್ಸಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ. ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಆತ್ಮೀಯರೇ, ಶ್ರೀ ಸಿದ್ಧಾರೂಢ ಕಥಾಮೃತದ ಈ ದಿನ ನಾವು 23ನೆಯ ಅಧ್ಯಾಯವನ್ನು ತಿಳಿಯೋಣ. ಹೇ ದಯಾಘನನಾದ ಸದ್ಗುರು ಸಿದ್ಧಾರೂಢನೇ, ನಿನ್ನ ಚರಣಗಳಿಗೆ ಬಹುದೀನ ಭಾವದಿಂದ ನಮಸ್ಕರಿಸುತ್ತೇನೆ. ಈ ಚರಣಗಳು ಮುಮುಕ್ಷು ಜನರಿಗೆ ಭವಸಾಗರವನ್ನು ದಾಟಲಿಕ್ಕೆ ನೌಕಾರೂಪವಾಗಿರುತ್ತವೆ. ಕೃಪಾನಿಧಿಯಾದ ನೀನು ನಮ್ಮಂಥ ಜೀವರುಗಳ ಉಪಾಧಿಯನ್ನು ನಿವಾರಿಸಿ ಬುದ್ಧಿಯನ್ನು ಬ್ರಹ್ಮಾಕಾರ ಮಾಡಿ ಭವಾಬ್ದಿಯೊಳಗಿಂದ ನಮ್ಮನ್ನು ತಾರಿಸುವಂಥವನಾಗು. ಸತ್ಯವಾಗಿ ನೀನು ಚಿದ್ರೂಪನಿದ್ದಿ. ಪುಣ್ಯ ಪಾಪಗಳು ಸರ್ವತಾ ಮುಟ್ಟದಂತಹ ನೀನು ಮನುಷ್ಯ ರೂಪವನ್ನು ಧಾರಣ ಮಾಡಿ ಭಕ್ತ ಜನರನ್ನು ತಾರಣ ಮಾಡುತ್ತಿರುವಿ. ಎಲ್ಲ ಜೀವರುಗಳ ಬಂಧನಕ್ಕೆ ಕಾರಣವಾಗಿರುವಂಥ ಅಗಾಧವಾಗಿರುವ ಈಶ್ವರ ಮಾಯೆಯು ಮಹಾದುರ್ಘಟವಾದ ಭೇದಾಭೇದಗಳಿಂದ ಯುಕ್ತವಾಗಿ ಅವರಿಗೆ ಅತಿ ದುಃಖ ಕೊಡುವಂತಹದ್ದಾಗಿರುತ್ತದೆ. ಅಂಥ ಮಾಯೆಯೊಳಗಿಂದ ಜೀವನಿಗೆ ನಿನ್ನ ಹೊರತು ಮತ್ಯಾರೂ ಉದ್ಧರಿಸುವುದಿಲ್ಲ. ಏಕೆಂದರೆ ನೀನೊಬ್ಬನೇ ಮಾಯಾ, ಜೀವ, ಬ್ರಹ್ಮರ ಅಂತರ್ಭಾವವನ್ನು ತಿಳಿದಿರುವಿ. ಶಾಸ್ತ್ರದಲ್ಲಿ ಅನೇಕ ವಿಷಯಗಳನ್ನು ಹೇಳಿರುತ್ತವೆ. ಅವು ಶಬ್ದ ಮಾತ್ರವಿದ್ದು ಅವುಗಳ ಸೂಕ್ಷ್ಮಾರ್ಥವೂ ತಿಳಿಯದು. ಅಂತಹದ್ದನ್ನು ನೀನೇ ಸ್ಪಷ್ಟವಾಗಿ ಬೋಧಿಸಿದರೆ ನಮಗೆ ಶೀಘ್ರ ತಿಳಿಯುತ್ತದೆ. ಶಾಸ್ತ್ರದ ಬೋಧವು ಅಧಿಕಾರ ಪರತ್ವದಿಂದಿರುತ್ತದೆ. ನಮ್ಮಂಥ ಅಜ್ಞಾನಿಗಳಿಗೆ ಅದು ಒಂದಕ್ಕೊಂದು ವಿರುದ್ಧವಾಗಿ ತೋರುತ್ತದೆ ಎಂಬುದರಿಂದ ಗುರುಮುಖದಿಂದಲೇ ಶಾಸ್ತ್ರ ಶ್ರವಣ ಮಾಡತಕ್ಕದ್ದಾಗಿರುತ್ತದೆ. ಸದ್ಗುರುವಾದರೂ ಶ್ರೋತೃವಿನ ಅಧಿಕಾರವನ್ನು ತಿಳಿದು ಆತನಿಗೆ ಯೋಗ್ಯವಾದ ಕರ್ಮ ಉಪಾಸನ ಅಥವಾ ಜ್ಞಾನಬೋಧವನ್ನು ಮಾಡುತ್ತಾನೆ. ಅಂಥ ಬೋಧವನ್ನು ದೃಢವಾಗಿ ಹೃದಯದಲ್ಲಿ ಧರಿಸತಕ್ಕದ್ದು.
ತನ್ನ ಅಧಿಕಾರವು ತನಗೆ ತಿಳಿಯಲಾಗದು. ಆದ್ದರಿಂದ ಗುರುಪದೇಶವನ್ನು ಸದ್ಭಾವದಿಂದ ಆಚರಿಸತಕ್ಕದ್ದು. ಗುರುವಚನದಲ್ಲಿ ವಿಶ್ವಾಸವಿಟ್ಟು ನಡೆಯುವುದರಿಂದ ತ್ರಿಭುವನದಲ್ಲಿ ತಾನು ಧನ್ಯನಾಗುವನು. ಇರಲಿ, ಈಗ ಶ್ರೋತಾ ಜನರು ಕಥಾನುಸಂಧಾನವನ್ನು ಶ್ರವಣ ಮಾಡತಕ್ಕದ್ದು. ಒಂದಾನೊಂದು ಕಾಲದಲ್ಲಿ ಇಬ್ಬರು ಸಂತರು ಪಂಢರಪುರದಿಂದ ಬಂದು ಹುಬ್ಬಳ್ಳಿಯಲ್ಲಿ ಇಳಿಯುವಂಥವರಾದರು. ಅವರು ದಕ್ಷಿಣ ಕನ್ನಡ ಪ್ರಾಂತದಿಂದ ಪಂಢರಪುರಕ್ಕೆ ಯಾತ್ರೆಗೆ ಹೋಗಿ ಅಲ್ಲಿ ಆಷಾಢ ಏಕಾದಶಿ ಉತ್ಸವವನ್ನು ನೋಡಿಕೊಂಡು ತಿರುಗಿ ತಮ್ಮ ದೇಶಕ್ಕೆ ಹೋಗುವಾಗ ಇಲ್ಲಿ ಇಳಿದರು. ಅವರು ಬ್ರಾಹ್ಮಣ ವರ್ಣದವರಿದ್ದು ಇಲ್ಲಿಯ ಅವರ ವರ್ಣಸ್ಥರು ಅವರನ್ನು ಅತ್ಯಾಧಾರದಿಂದ ತಮ್ಮಲ್ಲಿ ಕರೆದುಕೊಂಡು ಆತಿಥ್ಯ ಮಾಡುವಂಥವರಾದರು. ಎರಡನೇ ದಿವಸ ಅವರಿಗೋಸ್ಕರವಾಗಿ ಎಲ್ಲ ಬ್ರಾಹ್ಮಣರಿಗೆ ಆಮಂತ್ರಣ ಕೊಟ್ಟು ಸಮಾರಾಧನೆ ಮಾಡಿಸಬೇಕೆಂದು ಗೃಹಸ್ಥ ರಾಮರಾಯನು ಸಿದ್ಧಪಡಿಸಿದನು. ಸಿದ್ಧಾರೂಢರ ಮೇಲೆ ರಾಮರಾಯನಿಗೆ ವಿಶೇಷ ಶ್ರದ್ಧಾ ಇರುತ್ತಿದ್ದು ನಿತ್ಯದಲ್ಲಿ ಸದ್ಗುರು ಪಾದತೀರ್ಥದ ವಿನಃ ಆತನು ಊಟ ಮಾಡುತ್ತಿರಲಿಲ್ಲ. ಆತನೇ ಪುಡಾರಿಯಾಗಿ ಸಮಾರಾಧನೆಗೋಸ್ಕರ ಬ್ರಾಹ್ಮಣರಿಗೆ ಆಮಂತ್ರಣ ಕೊಟ್ಟನು. ರಾಮರಾಯನು ಮನಸ್ಸಿನಲ್ಲಿ ಈ ಪ್ರಕಾರ ವಿಚಾರ ಮಾಡಿದನು. ಸಂತ ಶಿರೋಮಣಿಗಳಾದ ಸಿದ್ಧಾರೂಢರಿಗೆ ಈ ಸಮಾರಾಧನೆಗೆ ಕರೆಸಿ ಪೂಜಿಸತಕ್ಕದ್ದು. ಆದರೂ ಈ ಮಾತು ಸಂತರು ಕೂಡ ವಿಚಾರಿಸಬೇಕು. ಹೀಗೆ ಆಲೋಚಿಸಿ ಆತನು ಸಂತರನ್ನ ಕುರಿತು, ಮಹನೀಯರೇ, ಈ ಊರೊಳಗೆ ಬ್ರಹ್ಮನಿಷ್ಠನಾಗಿರುವ ಇರುವ ಸಿದ್ಧಾರೂಢರೆಂಬರಿರುತ್ತಾರೆ. ಅವರನ್ನು ನಾಳೆ ಸಮಾರಾಧನೆಗೆ ಕರೆಸೋಣವೇ ಎಂದು ಕೇಳಿದ್ದಕ್ಕೆ ಸಂತರು ನಗುತ್ತಾ ಅನ್ನುತ್ತಾರೆ, ನಾವು ಸಿದ್ಧಾರೂಢರನ್ನು ಬಲ್ಲೆವು. ಆತನು ಬ್ರಹ್ಮನಿಷ್ಠನಿರಬಹುದು, ಆದರೆ ಆತನ ಪಂಕ್ತಿಗೆ ಕುಳಿತು ನಾವು ಉಣ್ಣಲಾರೆವು. ಏಕೆಂದರೆ ಆತನು ಜಾತ್ಯ ಶೂದ್ರನಿರುವನು. ಆತನ ಪಂಕ್ತಿಯಲ್ಲಿ ಕುಳಿತು ಬ್ರಾಹ್ಮಣರು ಏಕೆ ಉಣ್ಣಬೇಕು ಮತ್ತು ಹೇಗೆ ಉಣ್ಣಬೇಕು? ಆತನಿಗೆ ಬೇರೆ ಪಂಕ್ತಿಯನ್ನು ಕೊಟ್ಟರೆ ಅನಾದಾರ ಮಾಡಿದಂತೆ ಆಗುವುದು. ಆದ್ದರಿಂದ ನಿನ್ನ ಈ ವಿಚಾರವು ನಮ್ಮ ಮನಸ್ಸಿಗೆ ಬರುವುದಿಲ್ಲ. ಇದರಿಂದ ನಮ್ಮ ಜಾತಿಗೆ ಹೀನತ್ವ ಬರುವುದು. ಈ ಮಾತನ್ನು ಕೇಳಿದ ರಾಮರಾಯನಿಗೆ ಬಹು ದುಃಖವಾಗಿ ಮನಸ್ಸಿಗೆ ಬಹಳ ಚಿಂತೆ ಉತ್ಪನ್ನವಾಯಿತು. ಅಂದಿನ ರಾತ್ರಿ ರಾಮರಾಯನು ಬಹು ಚಿಂತಾತುರನಾಗಿ ಮಲಗಿಕೊಂಡಾಗ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ, ನನ್ನ ದೈವತರಾದ ಸಿದ್ಧಾರೂಢರನ್ನು ಈ ಸಮಯದಲ್ಲಿ ಬಿಟ್ಟು ಏನು ಮಾಡಲಿ? ಹೇ ದಯಾಳುವಾದ ಸದ್ಗುರುವೇ, ನಿನ್ನನ್ನು ಈ ಸಮಾರಾಧನೆಗೆ ಕರೆಸಬೇಕೆಂದು ನನ್ನ ಮನಸ್ಸಿನಲ್ಲಿ ಉತ್ಕಟ ಇಚ್ಛಾ ಇರುವುದು. ಅದು ಈ ಸಮಯದಲ್ಲಿ ಹೇಗೆ ಪೂರೈಸಿತು? ನಿನ್ನನ್ನು ಪೂಜಾ ಸ್ಥಾನದಲ್ಲಿ ಕುಳ್ಳಿರಿಸಿ ಪೂರ್ಣ ವೈಭವದಿಂದ ಪೂಜಿಸಬೇಕು ಮತ್ತು ಈಗ ಅಭಕ್ತರಾಗಿರುವಂಥ ನಮ್ಮ ವರ್ಣಸ್ಥರೊಳಗೆ ನಿಮ್ಮ ಭಕ್ತಿಯನ್ನು ಹುಟ್ಟಿಸಬೇಕು ಎಂದು ನನ್ನ ಅಭಿಲಾಷೆ ಇರುವುದು. ಬ್ರಾಹ್ಮಣ ಅಭಿಮಾನದಿಂದ ಇವರು ನಿಮ್ಮ ಭಕ್ತಿ ಇಲ್ಲದೆ ಕೆಟ್ಟರು. ಈಗ ಇವರ ಮೇಲೆ ಕೃಪಾ ಮಾಡಿ ಹೇಗಾದರೂ ಭಕ್ತಿ ಮಾರ್ಗಕ್ಕೆ ಹಚ್ಚತಕ್ಕದ್ದಾಗಿರುತ್ತದೆ. ಈ ಪ್ರಕಾರ ಪ್ರಾರ್ಥಿಸಿ ರಾಮರಾಯನು ನಿದ್ರಸ್ಥನಾದನು. ಆಗ ಸ್ವಪ್ನದಲ್ಲಿ ಸಿದ್ಧಾರೂಢರು ಬಂದು, ಏಳು ಬೇಗನೆ ಪೂಜೆ ಮಾಡು ಅಂದರು. ಆಗ ರಾಮರಾಯನು ಸ್ವಪ್ನದಲ್ಲೇ ಆಸನವನ್ನು ಹಾಕಿ ಸಿದ್ಧಾರೂಢರಿಗೆ ಅದರ ಮೇಲೆ ಕುಳ್ಳಿರಿಸಿ ಷೋಡಶೋಪಚಾರಗಳಿಂದ ಪೂಜಿಸಿ ಈ ಪ್ರಕಾರ ತನ್ನ ಮನೋರಥವನ್ನು ಪೂರೈಸಿಕೊಂಡನು. ಪೂಜಾಂತದಲ್ಲಿ ಸಿದ್ಧಾರೂಢರು ಆತನ ಕೈಯಲ್ಲಿ ಪ್ರಸಾದ ಕಾಯಿಕೊಟ್ಟು, ಈ ಪ್ರಸಾದವನ್ನು ತೆಗೆದುಕೋ, ನಿನ್ನ ಇಚ್ಛೆಯು ನಾಳಿನ ದಿವಸ ನಿಶ್ಚಯವಾಗಿ ಪೂರೈಸುವುದು ಎಂದು ಹೇಳಿ ಅದೃಶ್ಯರಾದರು. ಆಗ ರಾಮರಾಯನು ಎಚ್ಚರಿಕೆಯಾಗಿ ನೋಡಿದರೆ ಸ್ವಪ್ನದಲ್ಲಿ ಪ್ರಸಾದವಾಗಿ ಕೊಟ್ಟ ಕಾಯಿಯು ತನ್ನ ಸಮೀಪದಲ್ಲಿ ಕಂಡು ಬಹು ಆಶ್ಚರ್ಯಭರಿತನಾದನು. ಅತ್ಯಂತ ಹರ್ಷಯುಕ್ತನಾಗಿ, ನಾನು ಈ ಜಗತ್ರಯದಲ್ಲಿ ಧನ್ಯನಾದೆನು. ಇದು ಸ್ವಪ್ನವಲ್ಲ, ಸತ್ಯವಾಗಿರುತ್ತದೆ. ಏಕೆಂದರೆ ಕಾಯಿ ಪ್ರಸಾದವು ಉಳಿದಿರುವುದು. ಇವತ್ತು ಸದ್ಗುರುಗಳು ನನ್ನ ಮನೋರಥವನ್ನು ಪೂರ್ಣ ಮಾಡುವರು. ಇದರೊಳಗೆ ಏನೇನೂ ಸಂಶಯವಿಲ್ಲ. ಸಿದ್ಧನಾಥರು ಒಲಿದರು ಎಂದು ತನ್ನೊಳಗೆ ಅಂದನು. ಪ್ರಾತಃ ಕಾಲದಲ್ಲಿ ತ್ವರೆಯಿಂದ ಎದ್ದು ರಾಮರಾಯನು ಪಕ್ವಾನ್ನಾದಿಗಳನ್ನು ಸಿದ್ಧಪಡಿಸುತ್ತಿದ್ದು ಸಿದ್ಧಾಶ್ರಮದಲ್ಲಿರುವ ಸಿದ್ಧಾರೂಢರನ್ನು ಕ್ಷಣಕ್ಕೂ ಸ್ಮರಿಸುತ್ತಿದ್ದನು. ಮಧ್ಯಾಹ್ನ ಕಾಲವಾದ ಕೂಡಲೇ ಎಲ್ಲ ಬ್ರಾಹ್ಮಣರು ಭೋಜನಕ್ಕೆ ಬರುವಂಥವರಾದರು. ಆಗ ಆ ಇಬ್ಬರು ಸಂತರನ್ನು ಪೂಜಿಸಿ ಭೋಜನ ಕಾರ್ಯವನ್ನು ಪ್ರಾರಂಭಿಸಿದರು. ಸಂತರ ದೆಸೆಯಿಂದ ತಾಟುಗಳನ್ನು ಸಮೀಪ ಇಟ್ಟು ಕೂಡ್ರಿಸಿದರು. ಎಲ್ಲರಿಗೂ ಅನ್ನಾದಿಗಳನ್ನು ನೀಡಿ ಆಮೇಲೆ ಬ್ರಹ್ಮಾರ್ಪಣವನ್ನು ಮಾಡುವಂಥವರಾದರು. ಪುಂಡಲೀಕ ವರದ ಹರಿವಿಠಲ ಎಂದು ಘೋಷಣೆ ಮಾಡಿ ಸರ್ವರು ಭೋಜನವನ್ನು ಆರಂಭಿಸಿದರು. ಇನ್ನು ಸಿದ್ಧಾರೂಢರು ಬಂದಿಲ್ಲವಲ್ಲ ಎಂದು ರಾಮರಾಯನಿಗೆ ಚಿಂತೆ ಉತ್ಪನ್ನವಾಯಿತು. ಆಗ ಒಂದು ವಿಶೇಷ ಚಮತ್ಕಾರವನ್ನು ಕಂಡು ಆತನು ಆನಂದಭರಿತನಾದನು. ಇಬ್ಬರು ಸಂತರು
ಒಬ್ಬರ ಸಮೀಪ ಒಬ್ಬರು ಕುಳಿತು ಸುಖದಿಂದ ಊಟ ಮಾಡುತ್ತಿರುವಾಗ ಅವರ ನಡುವಿನಲ್ಲಿ ಸ್ವಸ್ಥ ಕುಳಿತು ಉಣ್ಣುತ್ತಿರುವ ಸಿದ್ಧಾರೂಢರನ್ನು ಕಂಡು ರಾಮರಾಯನು ಬಹಳ ಆಶ್ಚರ್ಯಚಕಿತನಾದನು. ಸಿದ್ಧರ ಮುಂದೆಯೂ ಒಂದು ತಾಟು ಇತ್ತು. ಅದರೊಳಗಿಂದ ಸಿದ್ಧರು ಉಣ್ಣುವುದನ್ನು ರಾಮರಾಯನು ಕಂಡನು. ಆ ಸಂತರು ತಮ್ಮ ಭೋಜನದಲ್ಲಿ ತೊಡಗಿದ್ದು ಸಿದ್ಧರನ್ನು ನೋಡಲಿಲ್ಲ. ಇಷ್ಟರೊಳಗೆ ಆ ಸಂತರು ಒಬ್ಬರು ಕೂಡ ಒಬ್ಬರು ಮಾತಾಡಲಿಕ್ಕೆ ನೋಡುವ ಸಮಯದಲ್ಲಿ ತಮ್ಮ ಮಧ್ಯದಲ್ಲಿ ಒಬ್ಬರು ಊಟಕ್ಕೆ ಕುಳಿತಿರುವುದನ್ನು ಕಂಡರು. ಆಶ್ಚರ್ಯಭರಿತರಾಗಿ ಅನ್ನುತ್ತಾರೆ, ಮೊದಲು ಇಲ್ಲಿ ಯಾರೂ ಇದ್ದಿಲ್ಲ, ಈಗ ಈತನು ಹೇಗೆ ನಮ್ಮ ಮಧ್ಯದಲ್ಲಿ ಬಂದು ಕುಳಿತನು? ಈತನನ್ನು ನಾವು ಎಂದೂ ಕಂಡಿಲ್ಲ ಎಂದು ಇತರರಿಗೆ ಕೇಳಿ ಇವರು ಸಿದ್ಧಾರೂಢರೆಂದು ತಿಳಿದುಕೊಂಡರು. ಆಗ ರಾಮರಾಯನಿಗೆ ಅವರು ಬಂದ ಕಾರಣ ಕೇಳಲಾಗಿ ಆತನು ತನಗೇನೂ ಗೊತ್ತಿಲ್ಲ ಅಂದನು. ಸಿದ್ಧರಾದರೂ ಶಾಂತಚಿತ್ತದಿಂದ ಕುಳಿತುಕೊಂಡು ಉಣ್ಣುತ್ತಿದ್ದರು. ರಾಮರಾಯನಿಗೆ ಅತ್ಯಂತ ಆನಂದವಾಯಿತು. ಆಗ ಸಂತರು ವಿಚಾರ ಹುಟ್ಟಿದವರಾಗಿ, ನಾವು ಬುದ್ಧಿಮಂದರಾಗಿ ಸದ್ಗುರು ಮಹಿಮೆಯನ್ನು ತಿಳಿಯದೆ ಹೋದೆವು. ಇವರು ಸಾಕ್ಷಾತ್ ಈಶ್ವರರಿದ್ದಾರೆಂಬುದರಲ್ಲಿ ಏನೇನೂ ಸಂಶಯವಿಲ್ಲ. ನಾವು ಸಿದ್ಧರ ಪಂಕ್ತಿಗೆ ಕುಳಿತು ಊಟ ಮಾಡಿ ಧನ್ಯರಾದೆವು ಎಂದು ಆ ಸಂತರು ತಮ್ಮೊಳಗೆ ಅನ್ನುತ್ತಿದ್ದರು. ಇಷ್ಟರೊಳಗೆ ಸಿದ್ಧಾಶ್ರಮದಲ್ಲಿಯೂ ಸಿದ್ಧಾರೂಢರು ಇದ್ದಾರೋ ಇಲ್ಲವೋ ನೋಡೋಣ ಎಂದು ಯಾರೋ ಒಬ್ಬರು ಹೋಗಿ ನೋಡಿದಾಗ ಅಲ್ಲಿ ಪ್ರತ್ಯಕ್ಷ ಸದ್ಗುರುಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ಇತ್ತ ಸಂತರಿಗೆ ಚಮತ್ಕಾರವನ್ನು ತೋರಿಸಿ ಸಿದ್ಧಾರೂಢರು ಅಂತರ್ಧಾನ ಹೊಂದಿದರು. ಆಗ ಅವರು ಎಲ್ಲ ಬ್ರಾಹ್ಮಣರನ್ನು ಕುರಿತು ಅನ್ನುತ್ತಾರೆ, ಈ ಸಿದ್ಧಾರೂಢರು ಇಲ್ಲಿ ಬಂದು ಊಟಕ್ಕೆ ಕುಳಿತದ್ದನ್ನು ನೀವು ಎಲ್ಲರೂ ನೋಡಿರುತ್ತೀರಿ. ರಾಮರಾಯನು ಧನ್ಯನು, ಆತನ ಭಕ್ತಿಗೆ ಅವರು ಮೆಚ್ಚಿದರು. ಆತನಿಂದ ನಮಗಾದರೂ ಸಿದ್ಧರ ಚರಣಗಳು ಲಭಿಸಿದವು, ಆದರೆ ನಾವು ಅವರ ಪೂಜಾ ಮಾಡಲಿಲ್ಲ. ಆದ್ದರಿಂದ ಇಲ್ಲೇ ಕರೆಸಿಕೊಂಡು ಅವರ ಚರಣಧೂಳಿಯನ್ನು ಕಪಾಳಕ್ಕೆ ಹಚ್ಚಿಕೊಂಡು ನಾವು ಧನ್ಯರಾಗುವೆವು. ಆಗ ರಾಮರಾಯನು ಸಿದ್ಧಾರೂಢರನ್ನು ಕರೆದುಕೊಂಡು ಬರಲಿಕ್ಕೆ ಸಿದ್ಧಾಶ್ರಮಕ್ಕೆ ಹೋದನು. ಸದ್ಗುರುಗಳಿಗೆ ಭೇಟಿಯಾಗಿ, ಮಹಾರಾಜರೇ, ನೀವು ಪ್ರತ್ಯಕ್ಷ ಈಶ್ವರಿ ಅವತಾರ ಇದ್ದೀರಿ. ಹೀಗಂದು ಸ್ವಾಮಿಯವರಿಗೆ ಎಲ್ಲ ವೃತ್ತಾಂತವನ್ನು ನಿವೇದಿಸಿದನು. ಇದನ್ನು ಕೇಳಿ ಮಹಾತ್ಮರು ನಗುತ್ತಾ ಅನ್ನುತ್ತಾರೆ, ರಾಮರಾಯನೇ, ನಿನ್ನ ಶುದ್ಧ ಭಾವವೇ ಸದ್ಗುರು ರೂಪವಾಗಿ ಎಲ್ಲರಿಗೂ ಪ್ರತ್ಯಕ್ಷವಾಯಿತು. ಶುದ್ಧ ಭಾವ ಒಂದೇ ಕಾರಣವಾಗಿರುತ್ತದೆ, ಇದಕ್ಕೂ ಹೆಚ್ಚಿನ ಈಶ್ವರನೇ ಇಲ್ಲ. ಶ್ರೋತಾ ಜನರು ಈ ಸತ್ಯ ವಿಚಾರವನ್ನು ತಿಳಿದುಕೊಂಡು ಅಂತರ್ಯದೊಳಗೆ ವಿವರಿಸತಕ್ಕದ್ದು ಇರಲಿ. ರಾಮರಾಯನು ಸಿದ್ಧಾರೂಢರಿಗೆ ಪ್ರಾರ್ಥಿಸಿ ಪೂಜೆಗೋಸ್ಕರ ಮನೆಗೆ ಕರೆದುಕೊಂಡು ಹೋದನು. ಸಂತರು ಮತ್ತು ಇತರ ಬ್ರಾಹ್ಮಣರು ಸದ್ಗುರುಗಳ ದರ್ಶನ ಮಾತ್ರದಿಂದ ಬಹಳ ಪ್ರೇಮಯುಕ್ತರಾಗಿ ಷೋಡಶೋಪಚಾರಗಳಿಂದ ಪೂಜಿಸುವಂಥವರಾದರು. ಈ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡುವಂಥವರಾಗಿರಿ. ಸದ್ಗುರುನಾಥನೇ ಪ್ರತ್ಯಗಾತ್ಮನು, ಆತನ ಭಕ್ತನಾದ ರಾಮರಾಯನೆಂಬ ಜೀವನು ನಿತ್ಯ ಆನಂದವೆಂಬ ತೀರ್ಥವನ್ನು ಸೇವಿಸುತ್ತಿದ್ದನು. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಇವುಗಳ ಅಭಿಮಾನಿಗಳೇ ಇಬ್ಬರು ಸಂತರು. ವಿಷಯ ವೃತ್ತಿಗಳೇ ಇತರ ಬ್ರಾಹ್ಮಣರು. ವಿಷಯ ಸೇವನೆ ಎಂಬ ಭೋಜನಕ್ಕೆ ಆಮಂತ್ರಿಸಲ್ಪಟ್ಟಿದ್ದರು. ಜೀವನು ಇಂದ್ರಿಯಾಭಿಮಾನಿಗಳಿಗನ್ನುತ್ತಾನೆ, ಈ ನಮ್ಮ ಸಮಾರಾಧನೆಗೆ ಪ್ರತ್ಯಗಾತ್ಮನನ್ನು ಕರೆಯಿಸಬೇಕು. ಅದಕ್ಕೆ ಅವರು ಅಂದರು, ಆತನು ನಮಗೆ ವಿಜಾತೀಯವನು ಇರುತ್ತಾನೆ, ಅವನ ಸಂಘದಿಂದ ನಾವು ಭ್ರಷ್ಟರಾಗುವೆವು. ಇದನ್ನು ಕೇಳಿ ಜೀವನು ದುಃಖಿತನಾದನು ಮತ್ತು ಪ್ರತ್ಯಗಾತ್ಮನನ್ನು ಪ್ರಾರ್ಥಿಸುವಂಥವನಾದನು. ಆತನು ಜೀವನಿಗೆ ಸ್ವಪ್ನದಲ್ಲಿ ಬಂದು ಪ್ರಸಾದ ಕೊಟ್ಟ ಕಾಯಿಯೇ ವಿವೇಕವು. ಅದನ್ನು ಹೊಂದಿ ಜೀವನು ಸುಖಿಯಾದನು. ವಿಷಯ ಭೋಜನಕ್ಕೆ ಎಲ್ಲರೂ ಕುಳಿತಿರುವಾಗ ಆ ಇಂದ್ರಿಯಾಭಿಮಾನಿಗಳ ಅಭಿಸಂಧಿಯಲ್ಲಿ ಪ್ರತ್ಯಗಾತ್ಮನು ಬಂದು ಕೂಡುವಂಥವನಾದನು. ಜೀವನು ವಿವೇಕ ಬಲದಿಂದ ಆತನನ್ನು ನೋಡಿದನು. ಆದರೆ ವಿಷಯ ಸೇವನೆಯಲ್ಲಿರುತ್ತಾ ಇಂದ್ರಿಯಾಭಿಮಾನಿಗಳು ಪ್ರತ್ಯಗಾತ್ಮನನ್ನು ಕಾಣದೆ ಉಪರಮಾದವಾದಾಗ ಅಕಸ್ಮಾತ್ತಾಗಿ ಕಂಡರು. ನೋಡಿ, ಇವನು ಪ್ರತ್ಯಕ್ಷ ಈಶ್ವರನೆನ್ನುವರು. ಆ ಕ್ಷಣವೇ ಆತನು ನಿರಾಕಾರನಾದನು. ಅನಂತರ ವಿವೇಕಯುಕ್ತನಾದ ಜೀವನನ್ನು ಆತ್ಮನ ಕಡೆಗೆ ಆತನನ್ನು ಕರೆದು ತರಲಿಕ್ಕೆ ಕಳುಹಿಸುತ್ತಾರೆ. ಜೀವನಿಗೆ ಆನಂದವಾಗಿ ಎಲ್ಲ ವೃತ್ತಿಗಳು ಧನ್ಯವಾದವು ಎಂದು ಅಂದುಕೊಂಡರು. ಏಕೆಂದರೆ ಸದ್ಗುರು ಕೃಪೆಯಿಂದ ಎಲ್ಲರೂ ಭಕ್ತಿ ಮಾರ್ಗಕ್ಕೆ ಹತ್ತಿದರು. ಆತ್ಮನನ್ನು ಕರೆತಂದು ಪೂಜಿಸಿದರು. ಆನಂದ ಪ್ರಸಾದ ಎಲ್ಲರೂ ತೆಗೆದುಕೊಂಡರು ಮತ್ತು ಜೀವನು ತಾನು ಧನ್ಯನಾದನೆಂದು ತಿಳಿದುಕೊಂಡು ಆನಂದಪಟ್ಟನು. ಇಂಥ ಲಕ್ಷಾರ್ಥವನ್ನು ಮನಸ್ಸಿನಲ್ಲಿ ವಿವರಿಸಿಕೊಂಡು ಶ್ರೋತಾ ಜನರು ಆನಂದ ಪ್ರಸಾದವನ್ನು ತೆಗೆದುಕೊಳ್ಳತಕ್ಕದ್ದು.
ಆಗ ಪ್ರತ್ಯಗಾತ್ಮನ ಪ್ರಸಾದದಿಂದ ಎಲ್ಲ ವೃತ್ತಿಗಳು ನಿರ್ಮಲವಾಗುವು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢರ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 23ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಆತ್ಮೀಯರೇ, ಈ ದಿನ ನಾನು 23ನೇ ಅಧ್ಯಾಯವನ್ನು ಪಠಿಸಿದೆನು. ಮುಂದಿನ ವಿಡಿಯೋದಲ್ಲಿ 24ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಯಾರು ಮೊದಲಿಗೆ ಈ ಒಂದು ವಿಡಿಯೋವನ್ನು ನೋಡುತ್ತಿರುವರೋ ಆತ್ಮೀಯರೇ, ಮೊದಲನೇ ವಿಡಿಯೋದಿಂದ ಪ್ರಾರಂಭಿಸಿ. ಒಟ್ಟು ಈಗಾಗಲೇ ನಾನು 1ರಿಂದ 23 ಅಧ್ಯಾಯಗಳನ್ನು ಪಠಿಸಿದ್ದೇನೆ. ಇನ್ನು ಒಟ್ಟು 1ರಿಂದ 56ರವರೆಗೆ ಅಧ್ಯಾಯಗಳಿರುವವು. ಅಲ್ಲಿಯವರೆಗೂ ನೀವು ಖಂಡಿತ ಆ ಒಂದು ಸಿದ್ಧಾರೂಢರ ಮೇಲೆ ವಿಶ್ವಾಸ ನಂಬಿಕೆಯನ್ನು ಇಡಿ. ಇದರಿಂದ ತಮ್ಮ ಸರ್ವ ಪಾಪಗಳು ಕಷ್ಟ ನಷ್ಟಗಳು ಪರಿಹರಿಸಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಖಂಡಿತ ಸಿಗುತ್ತೆ ಅನ್ನುವ ಭರವಸೆ ನನಗಿದೆ. ಆದ್ದರಿಂದ ಈ ಎಲ್ಲ ಅಧ್ಯಾಯಗಳು ಮುಗಿಯುವವರೆಗೂ ಸ್ವಲ್ಪ ತಾಳ್ಮೆಯಿಂದಿರಿ. ನಿಮ್ಮಲ್ಲಿ ತಾಳ್ಮೆ ಹೆಚ್ಚಾದಷ್ಟು ಏನಾಗುತ್ತೆ ಅಂದರೆ ಸುಖ ಸಂತೋಷ ನೆಮ್ಮದಿ ಖಂಡಿತ ಬರುತ್ತೆ. 1ರಿಂದ 56 ಒಂದು ಅಧ್ಯಾಯಗಳನ್ನು ಓದಿ, ಇಲ್ಲವಾದರೆ ಈ ಒಂದು ವಿಡಿಯೋಗಳನ್ನು ನೋಡಿ. ಇದರಿಂದ ತಮಗೆ ಸುಖ ಶಾಂತಿ ನೆಮ್ಮದಿ ಖಂಡಿತ 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 ಸಿಗುತ್ತೆ ಅನ್ನುವ ನಂಬಿಕೆ ನನಗಿದೆ. ಧನ್ಯವಾದಗಳು.